ನಾನೀಗಾಗಲೇ ಹೇಳ್ತಿದ್ದೆ JKVK ಹತ್ರ ಅವರ ಅಪಘಾತವಾದ ಸ್ಥಳ ಮತ್ತು ಅವ್ರ ಸಾವಾಗಿದ್ದ ಸ್ಥಳನೂ ತೋರಿಸಿದೆ. ಹಾಗೆಯೇ ಇದು ಯಾವ ಪ್ರೋಗ್ರಾಮ್ ನೋಡ್ತಿದ್ರು ಅದನ್ನು ಕೆಲವರ ಪ್ರೋಗ್ರಾಮ್ ಅಂತನೋ ಅಥವಾ ದುಃಖಕರದೊಂದು ಸಂಗತಿ ನಾನು ಹಂಚಿಕೊಂಡಾಗ ಕೆಲವರು ಕಾಮೆಂಟ್ಸ್ ಮುಖಾಂತರದಲ್ಲಿ ಪಾಸಿಟಿವ್ ಕಾಮೆಂಟ್ಸ್ ಕೊಟ್ಟಿದ್ದರು. ಹಾಗಿದ್ರೆ ಅವರು ಸ್ಮಾರಕ ಇದೆಯಾ ಅಥವಾ ಅವರು ಅಂತ್ಯಕ್ರಿಯೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸುಮಾರು ಜನ ಅದ್ರ ಬಗ್ಗೆ ಕೇಳಿದರು. ಆ ಒಂದು ಕ್ಲಾರಿಫಿಕೇಷನ್ ಕೊಡೋಕ್ಕೆ ನಾನು ಈ ದಿನ ಹರಿಶ್ಚಂದ್ರ ಘಾಟ್ ಮಲ್ಲೇಶ್ವರಂ ಬಳಿ ಬರುವಂಥ ಹರಿಶ್ಚಂದ್ರ ಘಾಟ್ ಹತ್ರ ಇದ್ದೀನಿ. ಅಂದರೆ ಇದು ಬೆಂಗಳೂರಲ್ಲಿ ಬರುತ್ತೆ, ಹರಿಶ್ಚಂದ್ರ ಘಾಟ್ ಅಂತ ಹೇಳಿ ಅಲ್ಲಿ ಬರುತ್ತೆ. ಇದು ಅಲ್ಲಿದ್ದೀನಿ ಇವತ್ತು. ನೀವೆಲ್ಲ ನೋಡ್ಬೋದು, ನನ್ನ ಮುಂಭಾಗ ಆಗಲಿ ನನ್ನ ಹಿಂಭಾಗ ಆಗಲಿ ಎಲ್ಲ ವೆಲ್ ಡೆವಲಪ್ಡ್ ಕ್ರೆಮಿಟೋರಿಯಂ ಅಂತ ಹೇಳ್ಬೋದು. ಮುಂಭಾಗದಲ್ಲಿ ಈಗಾಗಲೇ ಮೆಟ್ರೋ ಎಲ್ಲ ಇದೆ. ನನ್ನ ಹಿಂಭಾಗದಲ್ಲಿರುವಂಥದ್ದೇ ಕ್ರೆಮಿಟೋರಿಯಮ್ಮು. ಈಗ ಇದನ್ನು 2 ಡಿವಿಷನ್ಸ್ ಮಾಡಿದ್ದಾರೆ. ಒಂದು ಏನು ಹೇಳ್ತೀವಿ, ದೇಹನ ಉಣುವಂಥ ಜಾಗ ಒಂದು. ಎರಡನೇದು ದೇಹನ ಅಂತ್ಯಕ್ರಿಯೆ ಅಂದರೆ ದಫನ ಅಂದರೆ ಬೆಂಕಿಯಿಂದ ದಹನ ಮಾಡುವಂಥ ಒಂದು ಸ್ಥಳ. ಎರಡನ್ನೂ ಡಿವೈಡ್ ಮಾಡಿದ್ದಾರೆ ಈಗ ಇಲ್ಲಿ. ಆವಾಗ ಒಂದೇ ಇತ್ತು, ಈಗ ಅದನ್ನು ಡಿವೈಡ್ ಮಾಡಿದ್ದಾರೆ. ಬನ್ನಿ, ಅದಕ್ಕೆ ಮುಂಚೆ ನಾನು ಹೋದಾಗ ಏನಾಯಿತು ಅವತ್ತಿನ ದಿನದ ನಾನು ಶೇರ್ ಮಾಡ್ಕೊತೀನಿ. ಇದೇ ಸ್ಥಳದಿಂದನೇ ನಾವು ಆ ದಿನ ಸೌಂದರ್ಯ ಅವರ ದುಃಖ ಆಗುತ್ತೆ, ದೇಹನ ಸೌಂದರ್ಯ ಮತ್ತು ಅವರ ಅಣ್ಣನ ದೇಹನ ತೊಗೊಂಡು ಒಳಗಡೆ ಬಂದ್ವಿ ಗಾಡಿನಲ್ಲಿ. ಇಲ್ಲಿ ಬಂದಾಗ ಈಗಾಗಲೇ ನಾನು ತೋರಿಸಿ ನನ್ನ ಹಿಂಭಾಗದಲ್ಲಿ ಈಗ ನನಗೆ ಎದುರುಗಡೆ ಕಾಣ್ತಿರೋಂಥ ಹರಿಶ್ಚಂದ್ರ ಅವರ ಒಂದು ಪ್ರತಿಮೆ ಅಂತನೋ ಅಥವಾ ಹರಿಶ್ಚಂದ್ರ ಅನ್ನೋ ಒಂದು ನಮಗೊಂದು ಸೆಂಟಿಮೆಂಟ್ಸ್ ಎಲ್ಲ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಇವರ ದರ್ಶನ ಪಡೆದೇ ನಾವು ಇವ್ರ ಪರ್ಮಿಷನ್ ತೊಗೊಂಡೇ ನಾವು ಅಂತ್ಯಕ್ರಿಯೆ ಮಾಡುವಂಥ ಪ್ರಕ್ರಿಯೆಗಳು ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಪ್ರತೀತಿ ಪ್ರಕಾರ ನಾವು ಆ ದಿನ ಇಲ್ಲಿ ಬಂದು ಇದೇ ಸ್ಥಳದಲ್ಲಿ ಪೂಜೆ ಮಾಡಿ. ಅಂದರೆ ಆವತ್ತಿನ ದಿನ ಯಾರು ಕಾನ್ಷಿಯಸ್ ಅಂತ ಮೈಂಡಲ್ಲಿ ಯಾರು ಇರ್ತಿಲ್ಲ, ಬಟ್ ಯಾರೇನು ಹಿರಿಯರು ಹೇಳ್ತಾರೆ ಅಷ್ಟೇ ಮಾಡ್ತಿದ್ವಿ. ಅಂದರೆ ಬಂದ ತಕ್ಷಣ ಅವ್ರು ಹೇಳಿದರು ಇಲ್ಲಿ ಇಳಿದುಬಿಟ್ಟು ಒಬ್ಬರು ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಅಂತಂದಾಗ ಇಲ್ಲಿ ಬಂದು ನಾವು ತೆಂಗಿನಕಾಯಿ ಬಾಳೆಹಣ್ಣು ಅವ್ರಿಗೆ ಊದ್ಕಡ್ಡಿಯಲ್ಲಿ ಹಚ್ಬಿಟ್ಟು ಅವ್ರಿಗೆ ಸಮರ್ಪಿಸ್ಬಿಟ್ಟು ನಮಗೆ ಅವಕಾಶ ಮಾಡಿಕೊಡಿ ಅನ್ನೋವಂಥ ಒಂದು ಏನು ನಮ್ಮ ಶಾಸ್ತ್ರ ಸಂಪ್ರದಾಯ ಬರುತ್ತೆ ಅದನ್ನು ಅವ್ರ ಹತ್ರ ಅನುಮತಿ ಪಡ್ಕೊಂಡು ನಾವಿಂದ ಮುಂದಕ್ಕೆ ಅಂದರೆ ನನಗೆ ಎಡಭಾಗದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ದಹನ ಆಗಿದ್ದಂಥ ಸ್ಥಳ ಮುಂದೆ ಬರುತ್ತೆ. ಇದೇ ಸ್ಥಳದಲ್ಲೇ ಫಸ್ಟು ನಾವು ಪೂಜೆ ಮಾಡಿಕೊಂಡು ಸ್ಮಶಾನದೊಳಗಡೆ ಎಂಟ್ರಿ ಆಗಿದ್ದು. ಅವರಿಬ್ಬರನ್ನು ಅಣ್ಣ ತಂಗಿರಿಬ್ಬರನ್ನೂ ಕರ್ಕೊಂಡು ಬಂದಂಥ ಸ್ಥಳ. ನಾನಿವತ್ತು ಸೌಂದರ್ಯ ಅಂತ್ಯಕ್ರಿಯೆ ಆಗಿರುವಂಥ ಸ್ಮಶಾನ ಅಥವಾ ಕ್ರೆಮಿಟೋರಿಯಂ ಅಂತ ಏನು ಹೇಳ್ಬೋದು ಆ ಸ್ಥಳದಲ್ಲಿ ಇದ್ದೀನಿ ಇವತ್ತು. ಅಚಾನಕ್ ಏನು ಅಂತ ಅಂದರೆ 27/4/2003 ಅವ್ರದ್ದು ಮದುವೆ ಆಗಿದ್ದು ದಿನ ಸಹ. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೆ ಒಂದು ವಿಷಯವಾಗಿ, ಅಂದರೆ ಈ ಫ್ಲೈಟು ಅಥವಾ ಚಾರ್ಟೆಡ್ ಫ್ಲೈಟಾ ಏರ್ಕ್ರಾಫ್ಟ್ ಅನ್ನೋ ಒಂದು ಇದ್ರ ಬಗ್ಗೆ. ಕೆಲವು ಸ್ನೇಹಿತರು ಅದ್ರ ಬಗ್ಗೆ ಹೆಲಿಕಾಪ್ಟರ್ ಅಥವಾ ಚಾರ್ಟೆಡ್ ಫ್ಲೈಟಾ ಅಂತ ಕ್ಲಾರಿಫಿಕೇಷನ್ ಕೊಡಿ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಫ್ಲೈಟ್ನ ಇನ್ನೊಂದು ವರ್ಡ್ ಹೇಳೋವಂಥದ್ದು ಹೆಲಿಕಾಪ್ಟರ್ ಅಂತಲೂ ಕರೀತಾರೆ. ಅದು ಆಡ್ ಭಾಷೆಯಲ್ಲಿ ನಾವು ಹೇಳ್ಕೊಳಂತೀವಿ. ಇಟ್ಸ್ ಆ್ಯಸ್ ಒಬ್ಬರು ಸ್ನೇಹಿತರು ಯಾರೊಬ್ಬರು ಕಮೆಂಟ್ ಮಾಡಿದರು ಅದು ಚಾರ್ಟೆಡ್ ಫ್ಲೈಟಾ ಅಂತ ಕೇಳಿದ್ರು. ಹೌದು, ಸೆಸ್ನಾ 180 ಚಾರ್ಟೆಡ್ ಫ್ಲೈಟ್ ಅದು. ಇದು 1955 ಮೇಕ್ ಅದು. ಇದ್ರ ಬಗ್ಗೆ ಕೂಲಂಕುಷವಾಗಿ ಇನ್ನೊಂದ್ಸರಿ ನಾನು ಮಾತಾಡ್ತೀನಿ. ಈಗ ಅಲ್ಲಿಂದ ಇಲ್ಲಿಗೆ ನಾನು ಯಾಕೆ ಬಂದೆ ಅಂತಂದರೆ ಅವತ್ತು ಅವ್ರು ಸಾವು ಆಗಿದ್ದ ದಿನ ಅವ್ರ ಮನೆ ಹತ್ರ ಸುಮಾರು ಒಂದು 2:30-3 ಗಂಟೆಗೆ, ಆಮೇಲೆ ಹಾಸ್ಪಿಟ್ಲಿಂದ ಬಾಡಿ ಪೋಸ್ಟ್ ಮಾರ್ಟಮ್ ತೊಗೊಂಡು ಬಂದ ನಂತರ ಅವ್ರ ಮನೆ ಹತ್ರ ಒಂದು 3 ಗಂಟೆ ಅಥವಾ ಬಹುಶಃ ಅರೌಂಡ್ 3 o'clock ಅಂತ ಹೇಳ್ಬೋದು ನಾವು. ಅರೌಂಡ್ 3 o'clockಗೆ ಮನೆ ಹತ್ರ ಸೌಂದರ್ಯ ಮತ್ತು ಅವರ ಅಣ್ಣ ಹಾಗೆ ಅವರಿಬ್ಬರು ಒಂದು ಬಾಡಿ ಅಂತ ಹೇಳ್ಕೊಂಡು ನೋವಾಗುತ್ತೆ, ಆದರೂ ವಿಧಿ ಇಲ್ಲ, ನಾನು ಹೇಳಬೇಕಾಗತ್ತೆ. ಬಾಡಿನ ತೊಗೊಂಬಂದ್ವಿ. ತೊಗೊಂಬಂದಲ್ಲಿ ಒಂದು 4 hour ಏನೋ ಅಲ್ಲಿ ಇಟ್ಕೊಂಡಿದ್ವಿ. ಸುಮಾರು 7 ಗಂಟೆ ಅಂತ ಕಾಣುತ್ತೆ. ಸುಮಾರು 7 ಗಂಟೆಯಲ್ಲಿ ನಾವು ಅಲ್ಲಿಂದ ಅವ್ರ ಮನೆಯಿಂದ, ಅಂದರೆ ಡಾಲರ್ಸ್ ಕಾಲೋನಿ ಇರುವಂಥ ಅವ್ರ ಮನೆ, ಅಂದರೆ ಇಸ್ರೋ ಪಕ್ಕದಲ್ಲಿ ಬರ್ತಿತ್ತು ಅವ್ರ ಮನೆ. ಅಲ್ಲಿಂದ ಲೈವಲ್ಲಿ ಕೆಲವು ನ್ಯೂಸ್ ಚಾನಲ್ಸು ಅವ್ರನ್ನ ಒಂದು ಸಾವಿನ ಒಂದು ಏನು ಹೇಳ್ತಾರೆ ಅದು ಸೂತ್ಕದ ಮೆರವಣಿಗೆ ಅಂತ ಹೇಳಬೇಕಾಗತ್ತೆ ನಾನು. ಆ ಮೆರವಣಿಗೆ ಲೈವಲ್ಲಿ ಕರ್ಕೊಂಬಂದಿದ್ರು. ಸುಮಾರು ಚಾನಲ್ಸ್ ಅದನ್ನು ಲೈವೆಲ್ಲ ಮಾಡಿದರು. ಎಲ್ಲ ಮುಗಿಸ್ಕೊಂಡು ನಾವು ಕಡೆಗೆ ಬಂದಂಥ ಸ್ಥಳ ಇದೇನೆ, ಅಂದರೆ ಸ್ಮಶಾನ, ಅಂದರೆ ಶ್ರೀರಾಮ್ಪುರದಲ್ಲಿ ಬರೋವಂಥ ಒಂದು ಸ್ಮಶಾನ ಕ್ರೆಮಿಟೋರಿಯಮ್ಗೆ ಬಂದಿದ್ವಿ ಸುಮಾರು ಒಂದು 7-7:30. ಆ ದಿನದ ಟಾಸ್ಕ್ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಆವತ್ತಿನ ದಿನ ನಮಗೆ ಗೊತ್ತಿಲ್ಲದೆ ನಮಗೆ ಪೊಲೀಸ್ನವರಿಂದ ಆಗಲಿ ಅಥವಾ ಸರ್ಕಾರದ ಕಡೆಯಿಂದ ಆಗಲಿ ನಾವು ಬರೋಷ್ಟಕ್ಕೆ ಮುಂಚೆನೇ ಇಲ್ಲೆಲ್ಲ ವ್ಯವಸ್ಥೆ ಮಾಡಿದರು. ಬಂದು 10-15 ನಿಮಿಷಕ್ಕೆಲ್ಲ ಕಾರ್ಯಕ್ಕೆ ಏನಿತ್ತು, ಈಗಾಗಲೇ ನಾನು ಹೇಳ್ತಿದ್ದೆ, ಬ್ರಾಹ್ಮಿನ್ಸ್ ಫ್ಯಾಮಿಲಿಯಿಂದ ಬಂದವರು ಸೌಂದರ್ಯ ಅವರು. ಆರ್ಥೋಡಾಕ್ಸ್ ಫ್ಯಾಮಿಲಿ, ನಿಮಗೆಲ್ಲ ಗೊತ್ತಿರೋ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂತ ಹೇಳಿದಾಗ ಅವ್ರದ್ದೇ ಆದ ಕೆಲವು ಶಾಸ್ತ್ರ ಸಂಪ್ರದಾಯ ಈ ಸಾವಿನ ಟೈಮಲ್ಲೂ ಮಾಡ್ತಾರೆ. ಅದರಲ್ಲಿ ಅವ್ರು ಮುತ್ತೈದೆ ಸಾವು ಅಂತ ಗೊತ್ತಾದ ಮೇಲೆ ಅದರದ್ದೇ ಆದ ಅವರಲ್ಲಿ ಇರುವಂಥ ಸಂಪ್ರದಾಯದ ಬಗ್ಗೆ ಆಕೆನ ಒಂದು ಬಳೆಶಾಸ್ತ್ರ ತೋಡಿಸಿ ಮಾಡಬೇಕು ಅನ್ನೋವಂಥದ್ದೆಲ್ಲನೂ ಇತ್ತು ನಮಗೆ. ಬಟ್ ಆ ದೇಹ ಏನೇ ಇಲ್ದಿದ್ದಾಗ ನಾವು ಈಗಾಗಲೇ ಹೇಳಿದ್ದೆ, ಅವರು ಸುಟ್ಟು ಕರ್ಕಲ ಹೋಗಿತ್ತು ದೇಹನ, ಏನು ಮಾಡಲ್ಲ, ಅದ್ರ ಮೇಲೆ ಬಳೆ ಎಲ್ಲ ಇಟ್ಬಿಟ್ಟು ಹಾಗೇ ಇದು ಭಾಳ ದುಃಖವಾದ ಸಂಗತಿ. ಅದು ನಾನು ಹೇಳಲೇಬೇಕಾಗಿದೆ.
ಆ ಬಳೆನೆಲ್ಲ ಇಟ್ಟು ಬಳೆ ಅರಿಶಿನ ಕುಂಕುಮ ಅವರು ಏನು ನಾವು ಮುಖ ಮುಚ್ಚಿದ್ವಿ ಬಟ್ಟೆನಲ್ಲಿ ಅದಕ್ಕೇ ಅದ್ರ ಮೇಲೇ ಇಟ್ಟು ಪೂಜೆ ಮಾಡಿ ನಂತರ ಅದೊಂದು 5-10 ನಿಮಿಷಕ್ಕೆ ನಾನು ಈಗಾಗಲೇ ಹೇಳಿದೆ ಸರ್ಕಾರದಿಂದ ತುಂಬ ಚೆನ್ನಾಗಿ ಕೋಪ್ರೇಷನ್ ಆ ಟೈಮಲ್ಲಿ ನಡೆಯಿತು. ಯಾಕಂದರೆ ಒಂದು ಪ್ರಖ್ಯಾತ ನಟಿ ಅಂತಂತೇಳಿ, ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಆ ದಿನ BJP ಗೌರ್ಮೆಂಟನ್ನು ಸಹ ಇಲ್ಲೇ ಇದ್ದಿದ್ದರಿಂದ ಈಸಿಯಾಗಿ, ಅಂದರೆ ಯಾವುದೇ ಒಂದು ಕಾಂಪ್ಲಿಕೇಶನ್ಸ್ ಇಲ್ಲ ಏನೂ ಇಲ್ಲದೇ ಪೊಲೀಸ್ ಸೆಕ್ಯೂರಿಟಿನೂ ತುಂಬ ಚೆನ್ನಾಗಿತ್ತು. ಆ ಸಮಯದಲ್ಲಿ ಇಲ್ಲೇ ಅವರ ಮತ್ತೊಮ್ಮೆ ದೇಹ ದಹನ ಆಯಿತು ಅಂತ ಹೇಳಿ. ಈಗಾಗಲೇ ನಾವು ಕೇಳ್ತಿದ್ರು ಯಾವುದೇ ಒಂದು ಸಾವಿಗೆ ಒಂದೇ ಸಾರಿ ದಹನ ಮಾಡೋದು ಅಂತ ಹೇಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇವರ ಒಂದು ವಿಷಯದಲ್ಲಿ 2 ಸಾರಿ ಆಗಿದೆ. ಅದು ಆಲ್ರೆಡಿ ಸುಟ್ಟು ಕರ್ಕಲಾಗಿತ್ತು. ಆದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಇನ್ನೊಂದು ಸಾರಿ ಅದನ್ನು ಮಾಡಲೇಬೇಕಾಗಿ ಬಂದಿದ್ದರಿಂದ ನಾವು ಮತ್ತೆ ಅದನ್ನು ಇಲ್ಲೇ ತೊಗೊಂಬಂದು, ನಾನು ಈಗಾಗಲೇ ಹೇಳ್ತಿದ್ದೆ ಅವರ ಅಂತ್ಯಕ್ರಿಯೆಗಳನ್ನೆಲ್ಲನೂ ಅವ್ರ ಮೇಲಿದ್ದ ಫ್ಯಾಮಿಲಿ ಕಸಿನ್ ಬ್ರದರ್ಸು ಹಾಗೆ ಸೌಂದರ್ಯ ಗಂಡ ಇವರೆಲ್ಲ ಮಾಡಿದ್ರು ಅಲ್ಲಿ. ನಾವೆಲ್ಲ ಅದೇ ಹೇಳ್ತಿದ್ನಲ್ಲ ನಾನು ಅಷ್ಟೊತ್ತಿಗೆ ನಮಗೂ ಇದೆಲ್ಲ ಒಂದು ಶಾಕು. ಅದು ನಾವು ಅವ್ರನ್ನ ಲೈವ್ಲಿ ಆಗಿ ನೋಡಿ ಜೋಯಲ್ ಆಗಿ ನೋಡೋಂಥ ಅವ್ರನ್ನ ಆಸ್ತಿಲಿ ಅವತ್ತು ನೋಡಿದಾಗ ನಮಗೆ ಆ ದುಃಖ ದುಮ್ಮಾನದ ಬಗ್ಗೆ ಮತ್ತೆ ಹೇಳ್ಕೊಳಕ್ಕಾಗಲ್ಲ. ಅಷ್ಟು ದುಃಖ ಇನ್ನೂ ಇತ್ತು ನಮ್ಗೆ ಅದರಲ್ಲಿದೆ. ಈ ರೀತಿಯಾಗಿ ನಡೆದಂಥ ಸ್ಥಳ ಇದು ಅಂತ್ಯಕ್ರಿಯೆ ಆಗಿದ್ದು. ಈಗಾಗಲೇ ನಾನು ಹೇಳ್ತಿದ್ದೆ ಇದ್ರ ಬಗ್ಗೆ ಕೆಲವು ಸ್ಮಾರಕದ ಬಗ್ಗೆ ಎಲ್ಲ ಕೆಲವರು ಕೇಳ್ತಿದ್ರು ಎಲ್ಲಿ ಅವರು ಸಾವು ಆಗಿದೆ ಏನು ಈ ಥರದ್ದೆಲ್ಲ ಹೇಳ್ತಾಯಿದ್ರು. ಸಾವು ಆಗಿದ್ದ ಸ್ಥಳ ಅದಾದರೆ ಅವರ ದೇಹನ ಅಂತ್ಯಕ್ರಿಯೆ ಮಾಡಿದ ಸ್ಥಳ ಇದೇನೆ. ಅವ್ರ ಬಗ್ಗೆ ಅವರ ಒಂದು ಸಂಪ್ರದಾಯದಲ್ಲಿ ಮತ್ತು ಮೊದಲು ಆಲ್ರೆಡಿ ಸುಟ್ಟೋಗಿರೋದ್ರಿಂದ ದೇಹ ನಾವು ಅದನ್ನು ಸ್ಮಾರಕ ಮಾಡಬೇಕು ಅಂತಂತಂದರೆ ಹೇಳಿ ಏನೂ ಅಂದರೆ ಸಮಾಧಿ ಮಾಡೋಂಥ ಮಣ್ಣಿನ ಸಮಾಧಿ ಮಾಡಬೇಕು ಅನ್ನೋಂಥ ಆಲೋಚನೆ ಬರಲಿಲ್ಲ ಅಲ್ಲಿ. ಯಾಕಂದರೆ ಅವ್ರ ಮೇಲೆ ಇದ್ದಂಥ ಕೆಲವು ಹಿರಿಯರುಗಳೆಲ್ಲ ನಿಶ್ಚಯ ಮಾಡಿದ್ದೇನು ಅಂತಂದರೆ ಅವ್ರ ದೊಡ್ಡಪ್ಪ ಎಸ್ಪೆಷಲಿ ರಂಗನಾಥ್ ಅಂತ ಹೇಳಿ ಅವರು ಆ ದಿನ ಹಿ ವಾಸ್ ದಿ ಎಲ್ಡರ್ ಪರ್ಸನ್ ಆಫ್ ದಿ ಫ್ಯಾಮಿಲಿ, ಅಂದರೆ ಸೌಂದರ್ಯ ಅವರ ದೊಡ್ಡಪ್ಪ, ಅಂದರೆ ಅವ್ರ ತಂದೆಯವರ ಅಣ್ಣ. ಅವರು ಹೇಳಿದ್ದು ಹಿ ವಾಸ್ ಇನ್ಫಾರ್ಮ್ಡ್ ಅಸ್ ಏನಂತ ಹೇಳಿದ್ರು, ಇಲ್ಲ ಆಲ್ರೆಡಿ ಇದು ಹೋಗೋದ್ರಿಂದ ಇವ್ರನ್ನೆಲ್ಲೂ ಮಣ್ಣಿಂದ ಇದು ಮಾಡೋ ಬೇಡ, ನಾವು ಇದನ್ನು ಮತ್ತೆ ದಹನನೇ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಆವಾಗ ನಾವು ದಹನಕ್ಕೆ ಆಪ್ಟ್ ಮಾಡಿದ್ವಿ. ಇದೆಲ್ಲ ಆಗಿದ್ದೆಲ್ಲ ಒಂದು 1 ಅವರಲ್ಲಿ ಇದೆಲ್ಲ ಡಿಸಿಷನ್ ತೊಗೊಂಡು. ಯಾಕಂದರೆ ಆಲ್ರೆಡಿ ಅವ್ರು ಬಂದಾಗ ನಾನು ಹೇಳಿದೆ 3-3:30 ಆಗಿತ್ತು. ಅದಾದಮೇಲೆ ಫ್ಯಾನ್ಸು ಏನು ಹೇಳ್ತೀವಿ ಸೌಂದರ್ಯವರು ಅದು ಏನು ಸಂಪಾದನೆ ಮಾಡಿದ್ರು ಅಂತ ಆ ದಿನ ಗೊತ್ತಾಗ್ತಿತ್ತು. ಅಲ್ಲಿದ್ದ ಎಷ್ಟು ಜನ ಫ್ಯಾನ್ಸ್ ಅಂದರೆ ಜನ ಬರ್ತಾನೆ ಇದ್ದರು. ಈಗ ಮೀಡಿಯಾ ಇದೆ ಎಲ್ಲ ಇದೆ. ಅವತ್ತು ಏನು ಈ ಥರದ್ದು ಮೀಡಿಯಾ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಇಷ್ಟು ಫಾಸ್ಟ್ ಆಗಿರೋಂಥ ಡಿಜಿಟಲ್ ಮೀಡಿಯಾ ಆಗಲಿ ಸಹ ಇರಲಿಲ್ಲ. ಆದರೂ ಸಹ ಜನ ಬಂದಿದ್ದರು ಅಂದರೆ ಆ ಜನ ನೆರೆದರೆ ಇಡೀ ರಸ್ತೆ ಐ ಥಿಂಕ್ ನೀವು ನೋಡಿರಬೇಕು. MS ರಾಮಯ್ಯ ಹಾಸ್ಪಿಟಲ್ ಸ್ವಲ್ಪ ಮುಂದೆ ಬಂದರೆ ನ್ಯೂ BL ರೋಡ್ ಅಂತ ಬರುತ್ತೆ, ಕಂಟಿನ್ಯೂ ಆಗುತ್ತೆ. ಆ ನ್ಯೂ BL ರೋಡ್ಗೆ ಆ ಹೆಸರು ಹೋಗೋ ರಸ್ತೆಯಲ್ಲಿ ಅಲ್ಲಿ ರೈಟ್ ಸೈಡ್ಗೆ ಇಸ್ರೋ ಅಂತ ಹಾಕಿದ್ದಾರೆ. ಆ ರೈಟ್ ಸೈಡ್ ಮಾರ್ಕ್ ಅಂತ ಎಲ್ಲಿ ಮೇನ್ ರೋಡಿಂದ ರೈಟ್ಗೆ ಎಲ್ಲಿ ಹಾಕಿದ್ದಾರೆ ಆ ರೈಟಿಂದ ಹಿಡಿದು ಜನ ಸುಮಾರು ಮನೆಯಿಂದ ಆಚೆವರೆಗೂ ನಿಂತಿದ್ರು. ಅಂದರೆ ಆರಂಭಿಕ ಕ್ಲಬ್ವರೆಗೂ ಅಷ್ಟು ಜನ ಇದ್ದರು. ಯಾರೂ ಸಹ ಬಂದು ನಮ್ರತೆಯಿಂದ ಪೂಜ್ಯ ಭಾವನೆಯಿಂದ ಅವ್ರನ್ನ ದೂರದಿಂದನೇ ನೋಡಿ. ನಾವು ಏನು ಮಾಡೋಕ್ಕಾದ್ರೆ ನಮ್ಗೆ ಅವ್ರ ಸೌಂದರ್ಯ ಯಾರು ಅಂತ ಕೇಳೋಕ್ಕೋದ್ರೆ ಅವ್ರ ಮುಖ ತೋರ್ಸೋಕೆ ನಮಗೆ ಗೊತ್ತಾಗ್ತಿರಲಿಲ್ಲ. ಹಾಗಾಗಿ ಅವ್ರದ್ದೊಂದು ಅಲ್ಲೊಂದು ಫೋಟೋ ಇಟ್ಬಿಟ್ಟು ಇವರೇ ಸೌಂದರ್ಯ ಇವರೇ ಅಮರನಾಥ್ ಅಂತ ಹೇಳಿ ನಾವು ಅದನ್ನು ಏನು ಹೇಳ್ತಾರೆ ಕನ್ವಿಟೋರಿ ಏನು ಬಾಕ್ಸ್ ಅಂತ ಬರುತ್ತದು ಆ ಬಾಕ್ಸ್ನಲ್ಲಿ ಇಟ್ಟಿದ್ವಿ. ಆ ಬಾಕ್ಸ್ ಹತ್ರನೇ ನಾವು ಇವ್ರ ಫೋಟೋ ಎಲ್ಲ ಇಟ್ಟಿದ್ವಿ. ಹಾಗಾಗಿ ಯಾರು ಪ್ರೇಕ್ಷಕರು ಮಹಾಶಯರು ಅಂತ ಯಾರು ಹೇಳ್ತಿದ್ವಿ ಅಥವಾ ಫ್ಯಾನ್ಸ್ ಅಂತ ಏನು ಕರಿತಿದ್ವಿ ಅವರೆಲ್ಲ ಸುಮಾರು ಆಂಧ್ರದಿಂದನೂ ಬಂದಿದ್ದರು ಜನ. ನಾಟ್ ಓನ್ಲಿ ಫ್ರಮ್ ಕರ್ನಾಟಕ, ಆಂಧ್ರದಿಂದ ಸುಮಾರು ಜನ. ಅದು ಗೊತ್ತಾದ್ಮೇಲೆ ಸುಮಾರು ಜನ ಬಂದರು. ವಿ ಡೋಂಟ್ ನೋ ಹೌ ದೇ ಹ್ಯಾವ್ ಟ್ರಾವೆಲ್ಡ್ ಫ್ರಮ್ ಹೈದರಾಬಾದ್ ಟು ಹಿಯರ್ ಅಂತ ಹೇಳಿ ಸ್ಟಿಲ್ ದೇ ಟ್ರಾವೆಲ್ಡ್ ಹಿಯರ್. ಅವ್ರ ಜೊತೆ ಈಗಾಗಲೇ ನಾನು ಹೇಳಿದ್ದೆ ಇವರೊಬ್ಬರೇ ಅಲ್ಲ, ನಾನು ಹೇಳ್ತಿರೋದು ಫ್ರಾನ್ಸ್ ಒಬ್ಬರೇ ಅಂತ ನಾನು ಹೇಳ್ತಿಲ್ಲ. ಹಾಗೆಯೇ ಸುಮಾರು ಪೊಲಿಟಿಕಲ್ ಲೀಡರ್ಸು ಆ ದಿನಕ್ಕೆ ಅನಂತಕುಮಾರ್ ಅವರು ಇರ್ಬೋದು, ಸುಮಾರು ಸೀನಿಯರ್ ಲೀಡರ್ಸ್ ಎಲ್ಲ ಇದ್ದರು, ಅವರೆಲ್ಲ ಬಂದಿದ್ದರು. ಅವ್ರ ಜೊತೆಗೆ ಆ ದಿನವೇ ಚಿರಂಜೀವಿಯವರು, ಶ್ರೀಕಾಂತು, ಮೋಹನ್ ಬಾಬು ಅವರು, ಈ ಥರ ಎಮಿನೆಂಟ್ ಆರ್ಟಿಸ್ಟ್ ಅಂತ ಯಾರಿದ್ದರು ಅವರೆಲ್ಲ ಬಂದಿದ್ದರು. ಹಾಗೆಯೇ ನಾನು ಇನ್ನೊಂದು ಹೇಳಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಹ ಬಂದಿದ್ದರು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ಅವರು ಆ ಕ್ಷಣದಲ್ಲಿ ಅಮೋಘ ವರ್ಷ ನೃಪತುಂಗ ಅನ್ನೋ ಒಂದು ಫಿಲಮ್ನ ಬಗ್ಗೆ ಒಂದು ಡಿಸ್ಕಷನ್ ನಡೀತಾ ಇತ್ತು ಸೌಂದರ್ಯ ಅವ್ರ ಜೊತೆಯಲ್ಲಿ. ಆಕೆನ ಹೀರೋಯಿನ್ ಆಗಿ ತೊಗೊಳ್ಬೇಕು, ಆಕೆಗೂ ಮತ್ತು ಅವ್ರ ತಂದೆಗೂ ಆ ಆಸೆ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಲಿ ಅಭಿನಯ ಮಾಡಬೇಕು ನನ್ನ ಮಗಳು ಅನ್ನೋಂಥ ಆಸೆ ಇತ್ತು. ಹಾಗಾಗಿ ಆ ಕಾಲಾವಕಾಶ ಅವಾಗ ಕೂಡ ಬಂತು. ಈಗಾಗಲೇ ನಾನು ಹೇಳ್ತಿದ್ದೆ ರಾಜ್ಕುಮಾರ್ ಅವರು ಅವ್ರ ಫ್ಯಾಮಿಲಿಗೆ ಭಾಳ ಹತ್ತಿರದಲ್ಲಿದ್ದವರು. ಈಗಾಗಲೇ ನಾನು ಹೇಳ್ತಿದ್ದೆ ಇಮ್ಮಡಿ ಪುಲಿಕೇಶಿ ಅನ್ನೋ ಒಂದು ಫಿಲಮ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಇವ್ರ ತಂದೆ ಆ ಫಿಲಮ್ಗೆ ಫೈನಾನ್ಷಿಯರ್ ಆಗಿದ್ದರು. ಆಗಲೇ ಆ ಫಿಲಮಲ್ಲಿ ಫಸ್ಟ್ ಬಿಗಿನಿಂಗ್ ಕೃತಜ್ಞತೆಗಳು ಅಂತ ಬಂದಾಗ ಅವ್ರ ತಂದೆಯವ್ರ ಹೆಸರು ಬರುತ್ತೆ, ಕೆ ಸತ್ಯನಾರಾಯಣ ಅಂತ ಬರುತ್ತೆ. ಹಾಗಾಗಿ ಅಷ್ಟು ಫೆಮಿಲಿಯರ್ ಆಗಿದ್ದಂಥ ಅವ್ರ ತಂದೆಯವರು ಆ ಒಂದು ಋಣಕ್ಕೋಸ್ಕರ ಅವ್ರ ತಂದೆ ಸತ್ತಾಗಲೂ ಸಹ ರಾಜ್ಕುಮಾರ್ ಅವರು ಮನೆ ಹತ್ರ ಹನುಮಂತ ನಗರದಲ್ಲಿ ಅವ್ರದ್ದು ಇದಾಗಿದ್ದು ಸಾವಾಗಿದ್ದು ಅವತ್ತಿನ ದಿನ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ನೋಡ್ಕೊಂಡು ಹೋಗಿದ್ದರು. ಹಾಗೆ ಅದೇನೇ ಹೇಳ್ತಿದ್ದ ಎಂಥ ದುರಂತ ಅಂದರೆ ಅಪ್ಪನಿಗೂ ನಾನು ಸಾವಿಗೆ ಬಂದಿದ್ದಾಯಿತು, ಅವ್ರ ಮಕ್ಕಳಿಗೂ ನಾನು ಸಾವಿಗೆ ಬಂದಲ್ಲ ಅನ್ನೋಂಥ ದುಃಖ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ತೋಡ್ಪಡಿಸ್ಕೊಂಡ್ರು. ಮನೆ ಒಳಗಡೆ ಇದ್ದಾಗ ಎಷ್ಟಿದ ಹೇಳಿದ್ರು ಅಂದರೆ ಆ ಸಮಯದಲ್ಲಿ ನಾನು ಅಲ್ಲೇ ಇರ್ತಿದ್ದೆ.
ಅದೆಲ್ಲ ಅವ್ರು ಹೇಳಿದಾಗ ತುಂಬ ನೋವಾಗ್ತಿತ್ತು ಆ ಥರ ಅವ್ರು ಮಾತಾಡಿದಾಗ. ಆದರೆ ನಮಗೆ ಇದು ಯಾವುದು ನೋವು ತಡ್ಕೊಳೋ ಶಕ್ತಿ ನಮ್ಗೆ ಆಗಿರಲಿಲ್ಲ. ಅವ್ರು ಹೇಳಿದಾಗ ಅವ್ರು ಏನು ಮೂಕ್ ಪ್ರೇಕ್ಷರಾಗಿ ಯಾಕೆ ಬೇರೆಯವ್ರು ಇದಾರಾಗಿದ್ದು ಹಾಗೆ ನಾವು ಫ್ಯಾಮಿಲಿ ಮೆಂಬರು ಅಥವಾ ಆಪ್ತ ಸ್ನೇಹಿತ ಅನ್ನೋದು ಎಲ್ಲ ಮರ್ತ್ಬಿಟ್ಟು ಸುಮ್ಮನೆ ಒಂದು ಕಡೆ ಗೋಡೆಗೆ ಹೊರ್ಕೊಂಡು ನಿಂತ್ಕೊಂಡಿದ್ದೀವಿ ಅನ್ನೋದೊಂದು ಬಿಟ್ಟರೆ ಬೇರೆ ಏನೋ ಆ ಕ್ಷಣದಲ್ಲಿ ರಿಪ್ಲೈ ಆಗಲಿ ಅಥವಾ ಯಾವುದೇ ಥರದ ಮಾತುಗಳು ನಮ್ಗೆ ಬರ್ತಾನೆ ಇರಲಿಲ್ಲ. ನಾನೀಗಾಗಲೇ ಹೇಳ್ತಿದ್ದೆ ಸುಮಾರು ರಾತ್ರಿ 8-8:30 ಆಗಿರಬೇಕು ಇಲ್ಲಿಗೆ ಬಂದಾಗ ಈಗಲೇ ಮೈನ್ ಎಂಟ್ರೆನ್ಸ್ ಎಲ್ಲ ಬಂದಾಗ ಮೇಂಟೆನೆನ್ಸ್ ಒಳಗಡೆ ಬಂದಾಗ ಇಲ್ಲಿಂದ ನೇರ ಒಳಗೆ ಇಲ್ಲಿಗೆ ಬಂದಿದ್ವಿ. ಇದೇ ನನ್ನ ಹಿಂಭಾಗದ ಸ್ಥಳಕ್ಕೆ ಏನು ಕಾಮನ್ ಪ್ಯಾಸೇಜ್ ಅಂತ ಕಾಣಿಸ್ತದೆ ಆ ಜಾಗದಲ್ಲಿ ಇಲ್ಲಿ ಬಂದು ಇಲ್ಲಿಂದ ಒಳಗೆ ತೊಗೊಂಡೋದು. ಬನ್ನಿ ಒಳಗಡೆ ಹೋಗಿ ನೋಡೋಣ. ಇದೇ ಸ್ಥಳದಲ್ಲಿ ಏನು ನಿಮ್ಗೆ ಎಂಟಿ ಪ್ಲೇಸ್ ಅಂತ ಇಲ್ಲಿ ಕಾಮನ್ ಪ್ಯಾಸೇಜ್ ಅಂತ ಏನು ಕಾಣಿಸ್ತದೆ, ಪೋರ್ಟಿಕ್ ಅಂತ ಏನು ಹೇಳ್ಬೋದು. ಈ ಸ್ಥಳದಲ್ಲೇನೆ ಸೌಂದರ್ಯ ಅವ್ರನ್ನ ವೆಹಿಕಲ್ನಿಂದ ತಂದಂಥ, ಅಂದರೆ ನಾನು ಮತ್ತೆ ಕ್ರೆಮಿಟೋರಿಯಂ ವ್ಯಾನಿಂದ ಏನು ಮಾಡೋಕ್ಕಲ್ಲ, ನಾನು ಹೇಳಬೇಕು ದುಃಖನ ಹೇಳ್ಕೊತಾ ಇದ್ದೀನಿ. ಕ್ರೆಮಿಟೋರಿಯಂ ವ್ಯಾನ್ ಇಲ್ಲಿಂದನೇ ಅಣ್ಣ ತಂಗಿ ಇಬ್ಬರದೂ, ಅಂದರೆ ಅಣ್ಣ ಅಮರನಾಥ್ ಮತ್ತು ತಂಗಿ ಸೌಂದರ್ಯ ಅವ್ರದ್ದು, ಇಲ್ಲೇ ಅವ್ರದ್ದು ದೇಹನ ಇಲ್ಲಿ ಇಳಿಸಿ ಇಲ್ಲಿಂದ ಒಳಗಡೆ ತೊಗೊಂಡು ಹೋಗಿ ಇದಕ್ಕೆ ಒಂದು ಹೆಗಲು ಕೊಟ್ಟಂಥವನು ನಾನು ಸಹ ಆಗಿರ್ತೇನೆ ಅವ್ರ ರಿಲೇಟಿವ್ಸ್ ಜೊತೆಯಲ್ಲಿ. ಯಾಕಂದರೆ ನಾನು ಈಗಾಗಲೇ ಹೇಳಿದ್ದೆ ಅವ್ರ ಜೊತೆಲಿರೋಂಥ ಒಡನಾಟ ಇವತ್ತಿಗೂ ಮಾಸ್ದಿರೋ ಹಾಗೆ ನನ್ನಲ್ಲಿದೆ. ಇದೇ ಒಂದು ಏರಿಯಾದಲ್ಲಿ ಸೌಂದರ್ಯನ ಕರ್ಕೊಂಬಂದು ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತಂಗಿನ, ರೈಟ್ ಹ್ಯಾಂಡ್ ಸೈಡ್ಗೆ ಸೌಂದರ್ಯ ಅವ್ರ ಅಣ್ಣನ್ನು ಎರಡೂ ಆ ಕಡೆ ಈ ಕಡೆ ಪಕ್ಕದಲ್ಲಿ ಇಟ್ಬಿಟ್ಟು, ನಾನು ಈಗಾಗಲೇ ಹೇಳ್ತೀನಿ ಬ್ರಾಹ್ಮಣರ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ಮಾಡೋದಕ್ಕೆ ತೊಗೊಂಬಂದಂಥದ್ದು ಸ್ಥಳ ಇದೇನೆ. ಇಲ್ಲಿ ಸುಮಾರು ಒಂದು 5-10 ನಿಮಿಷ ಇದರದ್ದೆಲ್ಲ ಶಾಸ್ತ್ರಗಳ ಸುರಕ್ಷವಾಗೆಲ್ಲ ಮಾಡಿದ್ರು. ಅದಂತ ನಾನು ಹೇಳ್ತಿದ್ದೆ ಈಗಾಗಲೇ ಅವರ ದೇಹಕ್ಕೆ ಗೊತ್ತಾಗ್ತಿರಲಿಲ್ಲ. ಬಳೆ ಮತ್ತು ಬಳೆ ಶಾಸ್ತ್ರ ಅಂತ ಏನೋ ಮಾಡ್ತಾರೆ, ಕುಂಕುಮ ಶಾಸ್ತ್ರ ಅಂತ ಮಾಡ್ತಾರೆ. ಅದು ಯಾವುದೂ ಆಗದೇ ಇದ್ದರಿಂದ ಅವರು ಹೊತ್ತಿಸಿದಂಥ ಬಟ್ಟೆ ಮೇಲೆ ಅರಿಶಿನ ಕುಂಕುಮ ಇಟ್ಟು ಹಾಗೆಯೇ ಬಳೆ ತೊಡಿಸಿ ಆ ಶಾಸ್ತ್ರ ಮಾಡಿ ಇಲ್ಲಿಂದ ನೇರವಾಗಿ ಈಗಾಗಲೇ ಎಂಡಿಗೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ಗೆ ಒಂದಿತ್ತು, ಇಲ್ಲೊಬ್ಬರನ್ನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಬ್ಬರನ್ನ, ಇವರಿಬ್ಬರೂ ಅಟ್ ಎ ಟೈಮಲ್ಲಿ ನಾವು ದಹನ ಮಾಡಿದ್ದದು ಸ್ಥಳ ಇದೇನೆ. ಇಲ್ಲೇನು ನೋಡ್ತಿದ್ದೀರಾ ಈ ಸ್ಥಳದಲ್ಲಿ ಇಲ್ಲೊಂದು, ನನ್ನ ಎಡಗಡೆ ಭಾಗದಲ್ಲಿ ಇರುವಂಥ ಅದೊಂದು, ಹಾಗೆ ನನ್ನ ಬಲಗಡೆ ಭಾಗದಲ್ಲಿರುವಂಥ ಎಡಗಡೆ ಭಾಗದಲ್ಲಿರುವಂಥದ್ದು ಐ ಥಿಂಕ್ ಬಹುಶಃ ಇಲ್ಲಿ ಅವ್ರ ಅಣ್ಣವ್ರದ್ದು ಇಲ್ಲೇ ಆಗಿದ್ದು. ಅಣ್ಣಂದು ಇಲ್ಲಿ ಮಾಡಿದ್ವಿ. ಇದೇ ಸ್ಥಳ ಅದು. ಹೀಗೆ ಎಷ್ಟು ಬೆಕ್ಕೋ ಆಗ್ತಿದೆ ಅಂದರೆ, ಈಗ ನನ್ನ ಮನಸ್ಸು ಮತ್ತು ಸೌಂದರ್ಯ ಅಂತ ನಾವೇನೋ ಕಲ್ಪಿಸ್ಕೊಂಡ್ರೆ ಫ್ಯಾಮಿಲಿ ಮೆಂಬರ್ಸ್ಗಳಲ್ಲಿ, ಅಂದರೆ ಅವ್ರಿಗೆ ಯಾರು ತೀರಾ ಅಟ್ಯಾಚ್ ಆಗಿದ್ದರು, ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ ಸಫರರ್ ಅಂತನೋ ಆ ಥರ ಯಾರು ಫ್ಯಾನ್ಸು ಸಹ ಇರ್ಬೋದು, ಇವತ್ತು ಅವ್ರ ಮನಸ್ಸು ಇದೇ ಥರ ಖಾಲಿ ಆಗಿರೋವಂಥದ್ದಿದೆ. ನನ್ನ ಸ್ಥಿತಿನೂ ಇವತ್ತು ಅವ್ರ ವಿಷಯ ಬಂದಾಗ ಇದೇ ಥರ ಮನಸ್ಸು ಖಾಲಿ ಆಗಿದೆ. ಯಾವುದೇ ಥರದೊಂದು ಮನಸ್ಸಲ್ಲಿ ಒಂದು ದುಃಖ ಅನ್ನೋದಂತೆ ತುಂಬಿಕೊಂಡಿದೆ ಹೊರತು ಯಾವುದೇ ಒಂದು ಸಂತೋಷ ಅನ್ನೋದು ಇವತ್ತಿಗೂ ನಾವು ಕಾಣಿಸೋಕ್ಕಾಗಿಲ್ಲ. ಅಂಥ ಮಹಾನ್ ನಟಿ ಜೊತೇಲಿ ನಾನೊಬ್ಬ ಅಪನಂತರನಾಗಿದ್ದೆ, ಅವ್ರು ನನಗೆ ಆ ಸ್ಟೇಟಸ್ ಕೊಟ್ಟಿದ್ರು ಅನ್ನೋದೇ ನನಗೆ ಖುಷಿ ಆಗುತ್ತೆ. ಹಾಗೆ ಮುಂದೆ ಬಂದೋಣ. ಈಗ ನಾನು ಇಲ್ಲಿ ಹೇಳಿದೆ ನೋಡಿ, ಇದು ಒನ್ ಆಫ್ ದಿ ಇನ್ನೊಂದು ಕ್ರೆಮಿಟೋರಿಯಮ್ಸ್, ದಹನ ಮಾಡೋಂಥ ಸ್ಥಳ ಇದು. ಇಲ್ಲಿ ಈಗಾಗಲೇ ನೋಡಿ ಹಾಗೆ ಸ್ವಲ್ಪ ಕ್ಲೀನ್ ಇದೆಲ್ಲ ಇದಾಗಿದೆ. ಏನಿವೆ ಇದೇನೆ ಜಾಗ. ಈ ಸ್ಥಳದಲ್ಲೇ ಸೌಂದರ್ಯ ಅವ್ರದ್ದು ಅಂತ್ಯಕ್ರಿಯೆ ಆಗಿದೆ. ಅಂದರೆ ಮಿಷಿನರೀಸ್ ಇದ್ದರು, ನಿಮಗೆಲ್ಲ ಗೊತ್ತಿರಬೇಕು, ಈಗೆಲ್ಲ ಇದಾಗಿದ್ದು ಮಿಷಿನರೀಸ್ ಇದ್ರದ್ದೆಲ್ಲ ಇಂಟ್ರೊಡ್ಯೂಸ್ ಮಾಡಿರೋದ್ರೆ ಅಲ್ಲಿ ಅವ್ರನ್ನ ದಹನ ಮಾಡಿದ್ವಿ. ಇದಾದ ನಂತರ ನಮಗೆ ಮನೆಗೆ ಹೋದ್ವಿ. ಎಲ್ಲ ಗೊತ್ತಿರೋ ಹಾಗೆ ಶಾಸ್ತ್ರ ಹತ್ರ ಮನೆಗೆ ಹೋಗಿ ಸ್ನಾನ ಮಾಡುವಂಥದ್ದು, ಅವ್ರ ಫೋಟೋ ನೋಡುವಂಥದ್ದು. ನೀವು ಗೊತ್ತಿಲ್ಲದೇ ಹೇಳಬೇಕು ಅಥವಾ ಗೊತ್ತಿಲ್ಲದೆ ಹೇಳಬೇಕು ಕೆಲವು ದುಃಖ ಸಂಗತಿಗಳನ್ನ ನಿಮ್ಮ ವಿಷಯ ಹಂಚ್ಕೊತಾ ಇದ್ದೀನಿ. ಇಲ್ಲಿಂದ ನಾವು ಹೊರಟಾಗ ಮನೆಗೆ ನಮ್ಮ ಜೊತೇಲಿ ಏನೋ ವೆಹಿಕಲ್ ಬಂದಂಥ 100 ಜನದಿಂದ ಒಂದು 500-700 ಜನ ಇದ್ದರು ಅವರ ಒಂದು ಕ್ರೆಮಿಟೋರಿಯಂ ಪ್ರೊಸಿಷನ್ ಅನ್ನೋದಕ್ಕೆ. ಆ ಟೈಮಲ್ಲಿ ಇಲ್ಲಿ ಸುಮಾರು ಒಂದು 1500-2000 ಜನದವರೆಗೂ ಇದ್ದರು. ಅಷ್ಟು ಜನಗಳ ಮಧ್ಯೆ ಅವರು ಬಂದು ಇಲ್ಲಿ ನಿಂತ್ಕೊಂಡು ನೋಡೋಕ್ಕಾಗಲ್ಲ ಕಾಲಾವಕಾಶ ಇಲ್ಲಿದ್ದಂಥ ಪೊಲೀಸ್ನವರು ಮತ್ತು ಇಲ್ಲಂತೆ BBMP ಅಧಿಕಾರಿಗಳು ಅವರ ಸಹಕಾರದಿಂದ ಆ ದಿನ ಸುಲಲಿತವಾಗಿ ಅವರ ಒಂದು ಅಂತ್ಯಕ್ರಿಯೆ ನಡೀತು. ಈ ಸ್ಥಳದಿಂದ ನಾವಿಲ್ಲಿಂದ ಹೊರಟಾಗ, ನಾವಿನ್ನೂ ಹೊರಟಲ್ಲಿ ಸ್ವಲ್ಪ ದೂರದಲ್ಲಿದೆ. ಇಡೀ ಏನು ನಾನು ಜನಸ್ತೋಮ ಅಂತ ಏನು ಸೇರಿದ್ರು ಅಂದರೆ ಅವರ ಫ್ಯಾನ್ಸ್ ಆಗಿರ್ಬೋದು ಅಥವಾ ಅವರ ಸಂಬಂಧಿಕರು, ಇನ್ನೊಂದು ಕೆಲವು ಸ್ನೇಹಿತರುಗಳು ಎಲ್ಲರೂ ಯಾವುದೇ ಒಂದು ಗಲಾಟೆ ಗದ್ದಲವಿಲ್ಲದೇನೆ ಈ ಸ್ಥಳದಲ್ಲಿ ಅವ್ರ ದರ್ಶನಕ್ಕೆ ಕಾಣಿಸ್ತಿರಲಿಲ್ಲ ಮುಖ, ಬಟ್ ಅಂತ್ಯಕ್ರಿಯೆಗೆ ಅವರು ಪಾಲ್ಗೊಂಡಿದ್ದರು ಅಂತಂತ ಹೇಳ್ತೀನಿ. ಈ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಈಗಾಗಲೇ ನಾನು ಹೇಳ್ತಿದ್ದೆ, ಅಂತ್ಯಕ್ರಿಯೆ ಆದ ನಂತರ ಅವರವ್ರ ಮನೆಗಳಿಗೂ ಹೋಗಿ ಸ್ನಾನ ಮಾಡುವಂಥದ್ದು ಇರುತ್ತೆ. ಅದು ಮಾಡೋಕ್ಕೆ ಮುಂಚೆ ಅವ್ರ ಮನೇಲಿ
ಅಂದರೆ ಸೌಂದರ್ಯ ಅವ್ರ ಮನೆಗೆ ಹೋಗಿ ಅವರ ಫೋಟೋನ ನೋಡಿ, ಅಂದರೆ ಅವ್ರ ಅಣ್ಣ ಮತ್ತು ತಂಗಿ ಇಬ್ಬರದ್ದು ಫೋಟೋ ಪಕ್ಕದಲ್ಲಿ ಇಟ್ಟಿದ್ವಿ. ಅಲ್ಲೊಂದು ದೀಪ ಇಟ್ಟಿದ್ವಿ. ಆ ದೀಪ ನೋಡಿಕೊಂಡು ಸುಮಾರು ನಿಯರ್ಲಿ ಒಂದು 1000 ಮೆಂಬರ್ಸ್ ಏನೋ ಎಲ್ಲರೂ ಬಂದು ಅದು ನೋಡಿಕೊಂಡು, ಯಾಕಂದರೆ ಅವಳು ನಮ್ಮ ಮನೆ ಮಗಳ ಆಗಿದ್ಲು. ಹಾಗಾಗಿ ನಾವು ಅವ್ರ ಫೋಟೋ ನೋಡಿಕೊಂಡೆ, ನಾವಿಲ್ಲ ಅವ್ರ ದೀಪ ಹಚ್ಚಿರೋಂಥ ದೀಪ ನೋಡಿಕೊಂಡೇ ಕೈಕಾಲು ಮುಖ ತೊಳ್ಕೊಂಡು ಒಳಗೆ ಮನೆಯೊಳಗೆ ಎಂಟ್ರಿಯಾಗಿ ಅವ್ರ ದೀಪ ಮತ್ತು ಫೋಟೋ ನೋಡಿಕೊಂಡು ಅವ್ರ ಮನೆಗೆ ತೆರಳಿದ್ರು. ಇದರ ತೆರಳಿದಾಗಲಿ ಅಥವಾ ಬಂದು ಹೋದಾಗಲಿ ಯಾವುದೇ ಒಂದು ಗಲಾಟೆ ಗದ್ದಲವಿಲ್ಲದೆ ಆದಂತಹ ಒಂದು ಪ್ರಸಂಗ. ಈ ಪ್ರಸಂಗನ ನಾನು ಡಿಸ್ಕಸ್ ಮಾಡೋವಂಥ ಒಂದು ಆಪರ್ಚುನಿಟಿ ಅಂತಲೇ ಹೇಳಬೇಕು ಅಥವಾ ದುರಾದೃಷ್ಟ ಅಂತಲೇ ಹೇಳಬೇಕು, ನಂಗೆ ಗೊತ್ತಾಗ್ತಿಲ್ಲ. ಆದರೂ ಐ ಹ್ಯಾವ್ ಟು ಶೇರ್ ವಿತ್ ದಿಸ್ ಥಿಂಗ್ಸ್ ಅಂತ ಹೇಳಿ ನಾನು ಬಂದೆ. ಈಗಾಗಲೇ ಕೆಲವರೆಲ್ಲ ಕ್ಲಾರಿಫಿಕೇಷನ್ಸ್ ಕೇಳ್ತಿದ್ರು, ಎಲ್ಲಿ ಅವ್ರದ್ದು ಸ್ಮಾರಕ ಇದೆಯಾ, ಎಲ್ಲಿ ಅವ್ರದ್ದು ಮುಂದಿನ ಅಂತ್ಯಕ್ರಿಯೆ ಏನಾಯಿತು ಹೇಗಾಯಿತು ಅಂತ ಕೇಳ್ತಾಯಿದ್ರು. ಹಾಗಾಗಿ ಇವತ್ತು ಈ ದಿನ ಆ ಒಂದು ಇನ್ಸಿಡೆಂಟ್ನ ಅಥವಾ ಆ ಒಂದು ದುಃಖಕರವಾದ ಸಂಗತಿನ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸಿದ್ರಿಂದ ಈ ಜಾಗದಲ್ಲಿ ಇವತ್ತು ಈ ದಿನ ಇದ್ದೀನಿ. ಯಾರೆಲ್ಲ ಅವ್ರ ಬಗ್ಗೆ ನೋಡಿ ಎಲ್ಲ ಪಾಸಿಟಿವ್ಸ್ ಎನರ್ಜಿನ ತುಂಬಿದಿರಲ್ಲ, ಅವ್ರಿಗೆಲ್ಲ ನಮ್ಮ ಕೃತಜ್ಞತೆಗಳು. ಹಾಗೆಯೇ ಸೌಂದರ್ಯನ ಇನ್ನೂ ನಿಮ್ಮೆಲ್ಲರ ಮನದಾಳದಲ್ಲಿದ್ದಾರೆ ಅಂತಂದರೆ ನಿಜವಾಗ್ಲೂ ಇದು ಒಂಥರ ಹೆಮ್ಮೆಯ ವಿಷಯ. ಮತ್ತು ಆಕೆ ಶಿ ಡಿಸರ್ವ್ಡ್ ಫಾರ್ ದಿಸ್ ಅಂತ ಹೇಳಿ ಈಗಲೂ ಅನಿಸ್ತಾ ಇದೆ ನಿಮ್ಮೆಲ್ಲರ ಒಂದು ಪಾಸಿಟಿವ್ ರೆಸ್ಪಾನ್ಸಿಂದ.